ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. 2 ಮೂಲಂಗಿ ಇದ್ದರೆ ಸಾಕು, ಪಲ್ಯ ಮಾತ್ರ ಸೂಪರಾಗಿ ಆಗುತ್ತೆ. ಮೂಲಂಗಿ ಪಲ್ಯ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಸಾಂಬಾರು ಮಾಡ್ಬೋದು, ಚಟ್ನಿ ಮಾಡ್ಬೋದು, ಆದರೆ ನಾನು ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ. ಪಲ್ಯ ಹೇಗೆ ಮಾಡೋದಂತೆ ನಾವು ಇದನ್ನು ಮೂಲಂಗಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಮೂಲಂಗಿ ಪಲ್ಯ ಮಾಡೋಕ್ಕೆ ಇದನ್ನೆಲ್ಲ ಕಟ್ ಮಾಡಿ ನಾವು ಬಿಸಾಕಬೇಕು. ಇದ್ರದ್ದು ಪಲ್ಯ ಬರುತ್ತೆ, ಪಲ್ಯ ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಪಲ್ಯ ತೊಗೊಂಡ್ಬಿಟ್ಟು ಬಸ್ಸಾರು ಮಾಡ್ಬೋದು, ಪಲ್ಯನೂ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಮೂಲಂಗಿ ಮಾತ್ರ ನಾನು ರೌಂಡ್ ಶೇಪಲ್ಲೇ ನಾವು ಕಟ್ ಮಾಡ್ಕೋಬೇಕು. ಈ ಥರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು ನೀರಲ್ಲಿ ರೌಂಡಾಗಿ ಕಟ್ ಮಾಡಿಬಿಟ್ಟು ನಾವು ಹಾಕ್ಕೊಳ್ಳೋಣ. ಯಾಕಂದರೆ ಮೂಲಂಗಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಮೂಲಂಗಿ ತಿಂದರೆ ಯಾವುದೂ ಸ್ವಲ್ಪ ಕಾಯಿಲೆಗಳೆಲ್ಲ ಬರಲ್ಲ ನೋಡಿ. ಈ ಥರ ಮಾಡಿಕೊಂಡು ನಾವು ಇದೇ ಥರ ರೌಂಡ್ ಶೇಪಲ್ಲೇ ನಾವು ಮಾಡ್ಕೋಬೇಕು, ಅಂದರೆ ಚೆನ್ನಾಗಾಗುತ್ತೆ. ಮೂಲಂಗಿ ಯಾವಾಗಲೂ ಈ ಥರ ಶೇಪಲ್ಲಿ ಕಟ್ ಮಾಡಿ ಪಲ್ಯ ಮಾಡಿ ಯಾವ ಥರ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ನಾನು ಈ ಥರ ರೌಂಡ್ ಶೇಪಲ್ಲಿ ಮಾಡಿ ನಾನು ಪಲ್ಯ ಮಾಡಿ ತೋರಿಸ್ತೀನಿ ನೋಡಿ. ಇದೇ ಥರ ನಾನು ಎಲ್ಲನೂ ಅದನ್ನು ಕಟ್ ಮಾಡ್ಕೊಂಡು ಬರ್ತೀನಿ ಬನ್ನಿ ನೋಡಿ. ಎಷ್ಟು ಸ್ಲೇಸ್ ಆಗಿರುತ್ತೆ, ಈ ಥರ ಮಾಡ್ಕೋಬೇಕು ನೋಡಿ. ಎಲ್ಲ ಕಟ್ ಮಾಡೋದಾಗಿದೆ. ಇವಾಗ ಸ್ವಲ್ಪ ನಾವು ಒಂದು ಚೆಂಬಷ್ಟು ನೀರು ತೊಗೊಂಡ್ಬಿಟ್ಟು ಒಂದು ಬಟ್ಲಲ್ಲಿ ಇದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇದನ್ನು ಬೇಯಕ್ಕಿಟ್ಟು ಆಮೇಲೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಎರಡು ಸರಿ ವಾಶ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದನ್ನ ಬೇಯಕ್ಕಿಡೋಣ ನೋಡಿ. ಇವಾಗ ಒಂದು ಬಾಣಲೆ ಇಟ್ಕೋಬೇಕು. ಬಾಣಲೆ ಇಟ್ಕೊಂಡ್ಬಿಟ್ಟು ಒಂದು 2 ಸ್ಪೂನಷ್ಟು ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಒಂದು ಟೀ ಕುಡಿತೀವಲ್ಲ ಆ ಲೋಟಲ್ಲೇ ನೀರಿದ್ದರೆ ಸಾಕು, ಒಂದು ಸೂಪರಾಗಿರುತ್ತೆ. ಸ್ವಲ್ಪ ಒಂದೇ ಒಂದು ಟೀ ಕುಡಿ ಲೋಟಲ್ಲೇ ನೀರು ಹಾಕ್ಕೋಬೇಕು. ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಆದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ನಾವೆಲ್ಲ ಮೂಲಂಗಿ ವಾಶ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಸ್ವಲ್ಪ ಬೇಯಕ್ಕೆ ಹಾಕೋಣ. ಯಾಕಂದರೆ ಇದು ಸ್ವಲ್ಪ ನೀರಲ್ಲೇ ಚೆನ್ನಾಗಿ ಬೇಯಬೇಕು. ಬೇಯ್ದ ನಂತರ ಪಲ್ಯ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನು ಹಿಂಗೆ ತಿರುಗಿಬಿಟ್ಟು ನಾವು ಇದನ್ನು ಮುಚ್ಚೋಣ. ಒಂದು 2 ನಿಮಿಷ ಇದು ಬೇಯಿದ್ರಾಗೆ ನಾವು ಇದಕ್ಕೆ ಸಣ್ಣದಾಗಿ ಮಸಾಲೆ ರೆಡಿ ಮಾಡ್ಕೊಂಬರೋಣ ಬನ್ನಿ. ಒಂದು ಜಾರ್ ಇಟ್ಕೋಬೇಕು. ಜಾರ್ ಇಟ್ಕೊಂಡು ನಮ್ಮ ಕೈ ಹಿಡಿ ಆಗೋಷ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು. 5 ಪೀಸು, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೋಬೇಕು. ಒಂದು 4-5 ಪಳಕಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ನಾವು ಇದನ್ನು ತರಿಯಾಗಿ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ನೋಡಿ. ಈ ಥರ ನಾವು ನೀರು ಹಾಕದೇ ತರಿಯಾಗಿ ರುಬ್ಕೋಬೇಕು, ಅಂದ್ರೇ ಡ್ರೈ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಈ ಥರ ಮಾಡೋದ್ರಿಂದ ಪಲ್ಯಗಳು ಸೈಡ್ಗೆ ಅನ್ನ ಸಾಂಬಾರು, ಯಾರ ನೆಂಟರು ಬಂದಾಗೆ ಇದು ತರಕಾರಿ ಸಾಂಬಾರು, ತರಕಾರಿ ಪಲ್ಯ, ತರಕಾರಿ ಇದೆಲ್ಲ ಐಟಮ್ಸ್ಗಳು ಹಾಕಿ ನೀವು ಮಾಡಿ ಇಡ್ಬೋದು. ಮೂಲಂಗಿ ಪಲ್ಯ ಒಂದು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇವಾಗ ಇದನ್ನು ಒಗ್ಗರಣೆ ಹಾಕೋಣ ಬನ್ನಿ ನೋಡಿ. ಈಗ ಬಾಣಲೆ ಇಟ್ಕೊಂಡಿದ್ದೀನಿ, ಅದೇ ಬಾಣಲೆಯಲ್ಲಿ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ನೋಡಿ. ಎಣ್ಣೆ ಕಾಯ್ದಿದೆ. 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, ಕರಿಬೇವು ಸೊಪ್ಪು, ಒಂದೇ ಒಂದು ಈರುಳ್ಳಿ ಕಟ್ ಮಾಡಿರೋದು ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಇದನ್ನು ನಿಮಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ನಾನು ಆವಾಗಲೇ ರುಬ್ಕೊಂಡಿದ್ದೆನಲ್ಲ ಇದನ್ನು ಪೇಸ್ಟು ತರಿಯಾಗಿ ಇದನ್ನು ಹಾಕ್ತಾಯಿದ್ದೀನಿ. ನೀರು ಏನು ಹಾಕೋಕ್ಕೆ ಹೋಗಬೇಡಿ. ಆದಷ್ಟು ತರಿಯಾಗಿರೋದೆಲ್ಲ ಬೆಳೆದ್ಬಿಟ್ಟು ಹಾಕ್ಕೊಂಡು ಇದರಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಫ್ರೈ ಮಾಡ್ಕೊಂಬಿಟ್ಟು ನೋಡಿ. ಇವಾಗ ಈ ಥರ ಎಣ್ಣೆ ಬಿಟ್ಕೋಬೇಕು. ಬೇಕಂದ್ರೆ ನೀವು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಂದ್ರೆ ನೀವು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ನೀರು ಹಾಕ್ಕೊಂಡಿಲ್ಲ. ಇವಾಗ ಇದು ಮೂಲಂಗಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ಈ ಥರ ನಾವು ಫ್ರೈ ಮಾಡ್ಕೊಂಬಿಟ್ಟು ಮೂಲಂಗಿ ಪಲ್ಯ ಮಾಡ್ಕೊಂಡು ನೋಡಿ. ಡ್ರೈ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ, ಸೂಪರಾಗಿರುತ್ತೆ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ತಿನ್ನೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಅವ್ರು ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಾಡ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಲ್ಯನೂ, ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ. ಈ ಥರ ಒಂದು ಪಲ್ಯ ಮಾಡಿ ನೋಡಿ, ಸಖತ್ತಾಗಿರುತ್ತೆ ನೋಡಿ. ರೆಡಿ
ಪಲ್ಯ ಇಷ್ಟೇ, ಬೇಯಿಸಿಟ್ಕೊಂಡ್ರೆ ಸಾಕು. ಮಸಾಲೆ ಒಂದು 2 ನಿಮಿಷ ಎಣ್ಣೆಲಿ ಬೆಂದು ಈ ಥರ ಮೂಲಂಗಿ ಹಾಕ್ಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ. ನಾನು ಉಪ್ಪು ಫಸ್ಟೇ ಬೇಯಕ್ಕೆ ಹಾಕಿದ್ದೆ 10 ಸ್ಪೂನಷ್ಟು. ಇನ್ನು ಸ್ವಲ್ಪ ಕಡಿಮೆ ಬಿದ್ದರೆ ನಾನು ಹಾಕ್ಕೊಂಬಿಟ್ಟು ಇದನ್ನು ತಿರುತ್ತಾ ಇದ್ದೀನಿ. ನೀವು ಉಪ್ಪು ನೋಡ್ಕೊಂಬಿಟ್ಟು ನೀವು ಮತ್ತೆ ಹಾಕೋಬೋದು. ಉಪ್ಪು ತಿನ್ನಲಾರ್ದವ್ರಿದ್ರೆ ಬೇಯಿಸೋಕ್ಕೆ ಹಾಕಿದ್ದೆ ಸಾಕು. ಮತ್ತು ಬೇಕನ್ಸಿದ್ರೆ ನೀವು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಉಪ್ಪು ಹಾಕೋಬೋದು. ಇವಾಗ ಇದು ಪಲ್ಯ ರೆಡಿಯಾಗಿದೆ, ಮೂಲಂಗಿ ಪಲ್ಯ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಅನ್ನದ ಜೊತೆಗೆ, ಚಪಾತಿ ಜೊತೆಗೆಲ್ಲ ನಂಚ್ಕೊಳ್ಳೋಕೆ ಸಖತ್ತಾಗಿರುತ್ತೆ. ಈ ಮೂಲಂಗಿ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.